ಹಾಯ್, ಪುಷ್ಪ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಟನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮ ತಂಗಿ ಮನೆ ಫಂಕ್ಷನ್ ಇತ್ತು, ಹೋಗಿದ್ದೆ. ಈಗ ಅಲ್ಲೇ ವಿಡಿಯೋ ಮಾಡಿದ್ದೀನಿ ನೋಡಿ. ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ 15 kg ಮಟನಿಗೆ 1 kg ಈರುಳ್ಳಿ, ಅರ್ಧ kg ಬೆಳ್ಳುಳ್ಳಿ, ಒಂದು 10 ಕೊತ್ತಂಬರಿ ಸೊಪ್ಪು ಕಟ್ಟು, ಒಂದು 4 ಪುದೀನ ಸೊಪ್ಪು ಕಟ್ಟು, ಅರ್ಧ kg ಶುಂಠಿ, ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು. ಈಗ ಗಸಗಸೆ, ಲವಂಗ, ಕಡಲೆ, ಚಕ್ಕೆ, ಏಲಕ್ಕಿ ಇದನ್ನು ತೆಂಗಿನಕಾಯಲ್ಲಿ ಹಾಕೊಂಡು ರುಬ್ಕೊಳ್ಳಿ. ಈಗ ಇದಕ್ಕೆ ನಾನು ಒಂದು 5 ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಇದನ್ನು ನೈಸ್ ರುಬ್ಕೊಂಬರೋಣ. ನೋಡಿ, ಪಾತ್ರೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಅರ್ಧ ಲೀಟ್ರ್ ಎಣ್ಣೆ ಹಾಕಿದ್ದೀನಿ. ಮಟನ್ ಸ್ವಲ್ಪ ಚರ್ಬಿ ಇತ್ತು ಅಂದರೆ ಎಣ್ಣೆ ಕಮ್ಮಿ ಹಾಕ್ಕೊಂಡಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ, ಪುದೀನ, ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅರಿಶಿನ ಪುಡಿ ಹಾಕಾಯಿತು. ಈಗ ಮಟನ್ ತೊಳೆದಿಟ್ಕೊಂಡಿದ್ದೆ, ಮಟನ್ ಹಾಕ್ತಾಯಿದ್ದೀನಿ ನೋಡಿ. ನಮ್ಮ ತಂಗಿ ಸ್ವಲ್ಪ ಮಟನ್ ಎಲ್ಲ ಜಾಸ್ತಿ ಇತ್ತಲ್ಲ, ಎತ್ತು ಹಾಕೋಕ್ಕಾಗಲ್ಲ ಅಂತ ಹೆಲ್ಪ್ ಮಾಡ್ತಾಯಿದ್ದಾಳೆ. ಈಗ ನೋಡಿ, ಮಟನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಈಗ ಇದಕ್ಕೆ ನಾನು ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಪುದೀನ ಕೊತ್ತಂಬರಿ ಪೇಸ್ಟು, ಈಗ ಈರುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1/4 kg ಖಾರದ ಪುಡಿ ಬೇಕು, ಹಂಗಾಗಿ 2 ಚಮಚ ಖಾರದ ಪುಡಿ, 2 ಚಮಚ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಧನಿಯಾ ಪುಡಿ ಹಾಕಿ ಫಸ್ಟು ಬೇಯಿಸೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡೋಣ. ಕುದ್ದು ಚೆನ್ನಾಗಿ ಆದಮೇಲೆ ಒಂದು ಸರ್ತಿ ಕೈಯಲ್ಲಿ ತೆಗೆದು ನೋಡ್ಕೊಳ್ಳಿ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅಂತ. ಬೆಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ತೆಂಗಿನಕಾಯಿ ಮಸಾಲೆ ಎಲ್ಲ ತೋರಿಸಿದ್ನಲ್ಲ, ಅದನ್ನೆಲ್ಲ ನೈಸು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ kg ಟೊಮೊಟೊ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಬೇಯಕ್ಕಿಡೋಣ. ಎಷ್ಟು ಚೆನ್ನಾಗಿ ಘಮ ಘಮ ಅಂತಿದೆ ನೋಡಿ. ನೀವು ಮನೆಯಲ್ಲೇ ಸಣ್ಣ ಸಣ್ಣ ಫಂಕ್ಷನ್ ಇದ್ದಾಗ ನೀವೇ ಮನೇಲಿ ಮಾಡ್ಕೋಬೋದು. ಎಲ್ಲ ನೀಟಾಗಿ ಮಸಾಲೆ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳೋದ್ರಿಂದ ನಮಗೂ ಒಂದು ಖುಷಿ ಆಗುತ್ತೆ, ನಾವೇ ಮಾಡಿದ್ವಲ್ಲ ಮನೇಲಿ ಅಂತೇಳಿ. ಚಿಕ್ಕ ಫಂಕ್ಷನೆಲ್ಲ ಮಾಡ್ಕೊಬೋದು ನೋಡಿ. ಮಟನ್ ಸಾರು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.